ಗುರುಜಿ, ಈಗ ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ ಸಿದ್ಧಗಂಗಾ ಕ್ಷೇತ್ರದ ಕುರಿತು? ವೀಕ್ಷಕರೇ, ಒಂದಲ್ಲ ಒಂದು ಕಾರ್ಯಕ್ರಮದ ಮುಖಾಂತರ ಒಂದೊಂದಾಗಿ ಜ್ಞಾಪಿಸ್ತಾ ಬರತಕ್ಕಂಥ ಒಂದು ದಿನ. ಇವತ್ತು ತಾರೀಕು ಭಾಳ ಹತ್ತಿರ ಬಂದ್ಬಿಟ್ಟಿದೆ. ಈ ತಾರೀಕು ಬಂದಿರತಕ್ಕಂಥದ್ದು 5ನೇ ತಾರೀಕು. ಇವತ್ತು ಎಲ್ಲರೂ ಸ್ಮರಣೆ ಮಾಡ್ಕೊಳ್ಳಿ. ಈ ಸ್ಮರಣೆ ಆಚಂದ್ರಾರ್ಕವಾಗಿರತಕ್ಕಂಥ ಸ್ಮರಣೆ. ನಾಳೆ ಬೆಳಗ್ಗೆಗೆ, ಇವತ್ತು ಸಾಯಂಕಾಲ ಮುಹೂರ್ತದಿಂದ ನಾಳೆ ಬೆಳಗ್ಗೆ ಹುಟ್ಟತಕ್ಕಂಥ ದೇವತೆ ಯಾರು? ಸಾಕ್ಷಾತ್ ಪರಶುರಾಮ. ಇಂಥ ಒಂದು ಪರಶುರಾಮನ್ನ ರಾಮ ರಾಮ ಮೋ ಕುಂದ ಮಾಧವ ರಾಮದ ಶರತ ತನಯ ದೇವ ಅಂಜನೀ ದೇವಿ ಅಂತ ಹೇಳಿ ಸ್ಮರಣೆ ಮಾಡ್ಕೋಬೇಕು. ಈ ಅಂಜನೀ ದೇವಿ ಅಂದರೆ ಯಾರು? ಜಗನ್ಮಾತೆ ಕೃಪಾಕಟಾಕ್ಷದಲ್ಲಿ ಆಂಜನೇಯನ ತಾಯಿ. ಆಂಜನೇಯನ ತಾಯಿ ಪರಶುರಾಮ ಇಬ್ಬರು ಏಕಸ್ವರೂಪ ಅಂತ ಕರಿತೀವಿ. ಯಾಕಂದರೆ ಅಣ್ಣ ತಂಗಿಯಾಗಿರ್ತಕ್ಕಂಥ ಪರಶುರಾಮ, ಅಂಜನಾದೇವಿ ಇವರಿಬ್ಬರು ಸಾಕ್ಷಾತ್ ಪಾರ್ವತಿ ದೇವಿ ಅಂದರೆ ದುರ್ಗಾ ಅಂಜನಾದೇವಿ. ಪರಶುರಾಮ ಇನ್ಯಾರೋ ಅಲ್ಲ, ಸಾಕ್ಷಾತ್ ಮಹಾವಿಷ್ಣು. ಮಹಾವಿಷ್ಣು ತಂಗಿನೇ ದುರ್ಗಾ. ಇವರಿಬ್ಬರ ಜನನ ಏಕಕಾಲಕ್ಕೆ ಇವತ್ತೇ ಸಾಯಂಕಾಲದ ಮುಹೂರ್ತದಲ್ಲಿ. ಅದಕ್ಕೋಸ್ಕರ ಪರಶುರಾಮ ಭೂಮಿಗೆ ಸ್ಪರ್ಶವಾಗಿ ರೇಣುಕಾದೇವಿಗೆ ಜನನವಾಗ್ತಕ್ಕಂಥ ವಿಚಾರ. ರೇಣುಕಾದೇವಿ ಇಡೀ ಮಾತಾ 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 ಅಂತ ಹೇಳ್ತೀವಿ. ಏನಿದು ಮಾತಾ ಅಂದರೆ ಎಲ್ಲ ದೇವಿಗೆ ಮಹಾಮಾಯಗಾತಿ, ಎಲ್ಲ ಮಾಯೆಗೆ ಮಹಾಮಾಯೆ, ಎಲ್ಲ ತಾಯಿಂದ್ರಿಗೆ ದೊಡ್ಡ ತಾಯಿ. ಇಂಥ ಒಂದು ಮಹಾತಾಯಿ ರೇಣುಕಾದೇವಿಗೆ ಹುಟ್ಟಿರತಕ್ಕಂಥ ಜನನ ದಿನ ಇವತ್ತಿನ ದಿವಸ ಪರಶುರಾಮ ಜಯಂತಿ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಸೌದತ್ತಿಯಲ್ಲಿ ನಾಳೆಯಿಂದ ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊತಾರೆ. ಆದರೆ ಇವತ್ತಿನ ದಿವಸ ನಾವು ಬಹಳ ಸ್ಮರಣೆ ಮಾಡ್ಕೊಳ್ತಕ್ಕಂಥವ್ರು ಪರಶುರಾಮ. ಪರಶುರಾಮನಿಗೆ ಇವತ್ತು ನಾವು ಯಾಕೆ ಸ್ಮರಣೆ ಮಾಡ್ಕೊಳ್ಳೋದು, ಹೇಗೆ ಸ್ಮರಣೆ ಮಾಡ್ಕೊಳ್ಳೋದು? ಪರಶುರಾಮನ ಒಂದು ಕ್ಷೇತ್ರವೇ ಇಲ್ಲವಾ ಅಂತೀವಿ. ಮಲೆನಾಡು ಕ್ಷೇತ್ರವೇ ಪರಶುರಾಮ ಕ್ಷೇತ್ರ. ಇಡೀ ಜಗತ್ತಿನಲ್ಲಿ ಈ ಪರಶುರಾಮ ಕ್ಷೇತ್ರ ಏನಂತೀವಿ? ದಕ್ಷಿಣ ಕನ್ನಡ, ಮಲೆನಾಡು, ಈ ಮರ್ಕೆರ ಸುತ್ತಮುತ್ತಲ ಪ್ರಾಂತ ಇದೆಲ್ಲವೂ ಪರಶುರಾಮ ಕ್ಷೇತ್ರ. ಆದರೆ ಇದೇ ಪರಶುರಾಮ ಕ್ಷೇತ್ರದಲ್ಲಿ ನಾವು ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ನಂಜುಂಡೇಶ್ವರ ವಿಶೇಷವಾಗಿ ಕೊಡಲಿಯನ್ನು ಹಾಕಿ ಪಕ್ಕದಲ್ಲಿ ಬಿಸಾಕ್ತಾನೆ. ಆ ಬಿಸಾಕಿರೋ ಜಾಗ ಕೂಡ ಘಾಟಿ ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟಿರೋದು. ಕೊಡಲಿಯನ್ನು ಪಟ್ ಅಂತ ಎತ್ತು ಹೊಡೆದಾಗ ಆ ಕಸವನ್ನು ತೆಗಿಬೇಕು, ಜಪಕ್ಕೆ ಕೂತ್ಕೋಬೇಕು, ಸ್ನಾನ ಪೂಜೆ ಪುನಸ್ಕಾರಕ್ಕೆ ಕೂತ್ಕೋಬೇಕು ಅಂದಾಗ ಆ ಕ್ಷೇತ್ರದಲ್ಲಿ ನೀವು ನೋಡ್ಬೋದು ನಂಜುಂಡೇಶ್ವರರ ದೇವಸ್ಥಾನ. ಅದಕ್ಕೆ ಪರಶುರಾಮನ ನೆನೆಯಬೇಕಾದ್ರೆ ಈಶ್ವರನ ಸ್ಮರಣೆ ಮಾಡಿಕೊಂಡ್ರೆ ಪರಶುರಾಮನ ಶಕ್ತಿ ಅಂತ. ಪರಶುರನ್ನ ಕೊಟ್ಟಿರ್ತಕ್ಕಂಥದ್ದು ಸಾಕ್ಷಾತ್ ಮಹಾವಿಷ್ಣುಗೆ, ಇನ್ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಶಕ್ತಿ ಆಯುಧಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲವೂ ಪರಮೇಶ್ವರನ ಕೃಪಾಕಟಾಕ್ಷ. ಇವತ್ತು ನಾನು ಎಷ್ಟೋ ಜನ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಯಂತ್ರ ಮಂತ್ರ ತಂತ್ರ ದೋಷಗಳನ್ನು ಪರಿಹಾರ ಮಾಡೋದು ಸಾಕ್ಷಾತ್ ಮಹಾಯಂತ್ರವಾಗಿರ್ತಕ್ಕಂಥದ್ದು ಪರಶು. ಮಹಾ ಸುದರ್ಶನ ಚಕ್ರವಾಗಿರತಕ್ಕಂಥದ್ದು ಸಾಕ್ಷಾತ್ ಪರಮೇಶ್ವರನೇ ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಕೊಡ್ತಾನೆ. ಹೀಗೆ ಯಂತ್ರಗಳನ್ನು ಕೊಟ್ಟಿರತಕ್ಕಂಥ ಪರಮೇಶ್ವರನು ಯಂತ್ರಾಯುಧ ಸ್ವರೂಪ ಅಂತ ಕರಿತೀವಿ. ಅದಕ್ಕೆ ಇವತ್ತು ನಾವು ಸಿದ್ಧಗಂಗಾ ಕ್ಷೇತ್ರದಲ್ಲೂ ಕೂಡ ಗುರುಗಳು ಬಹಳ ಎಲ್ಲರಿಗೂ ಕಷ್ಟಗಳಿಗೆ ಅಮಾವಾಸ್ಯೆ ದಿವಸ ಯಂತ್ರವನ್ನು ಕಟ್ತಾರೆ, ಸಿದ್ಧಿ ಸಾಧನೆ ಯಂತ್ರವನ್ನು ಕೊಡ್ತಾರೆ, ಕಾರ್ಯಸಿದ್ಧಿ ಯಂತ್ರ ಅಂತ ಕಟ್ತಾರೆ. ಎಷ್ಟೋ ಜನಕ್ಕೆ ಯಾವುದಾದ್ರು ಕಷ್ಟವನ್ನು ಹೇಳ್ಕೊಂಡಾಗ ಆ ಯಂತ್ರದಲ್ಲಿ ಹೀಗೆ ಬರೀತಾರೆ. ಆ ಬರೆದು ಆ ವಿಶೇಷವಾದ ಯಂತ್ರವನ್ನು ಅವರಿಗೆ ಕೊಟ್ಟು ಆಶೀರ್ವಚನ ಮಾಡ್ತಾರೆ. ಅಕಸ್ಮಾತ್ ಗುರುಗಳು ಸ್ವತಃ ಅವರೇ ಮನಸ್ಫೂರ್ತಿಯಾಗಿ ಇದು ನೀನು ಮಾಡು ಅಂತ ಕೊಟ್ಬಿಟ್ರೆ ಅಂತೋ ಅಯ್ಯೋ ರಾಮ, ಇನ್ನು ಅದಕ್ಕಿಂತ ಮಹಾಫಲ ಎಲ್ಲಿದೆ? ಅಂಥ ಒಂದು ಮಹಾಫಲ ಎಷ್ಟೋ ಜನಕ್ಕೆ ಅನುಭವ ಆಗಿದೆ. ಇವತ್ತಿಗೂ ಜೀವಂತ ಸಾಕ್ಷಿ ಅಂದರೆ ಎಷ್ಟೋ ಶಕ್ತಿಗಳು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಗುರು ಭಕ್ತಿಯರಿಗೆ ಗೊತ್ತು. ಇವತ್ತು ಅವರು ಊಟ ಮಾಡತಕ್ಕಂಥ ವಿಚಾರಗಳೇನಿದೆ, ಪ್ರಸಾದ ಫಾರ್ ಎಕ್ಸಾಂಪಲ್ಲು ಒಂದು ಲೋಟದಷ್ಟು, 2 ಲೋಟದಷ್ಟು ಅಥವಾ ಒಂದು ಚೊಂಬಷ್ಟು ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಯಾವುದು? ಬೇವಿನ ರಸ. ಈ ಬೇವಿನ ರಸ ಔಷಧಿ ರೂಪದಲ್ಲಿ ಪ್ರತಿದಿನ ತಗೊತಾರೆ. ಕಹಿ ದೇಹಕ್ಕೆ ಸೇರಿದಷ್ಟು ಜೀವನ ಪೂರ್ತಿ ಸಿಹಿ. ಅದಕ್ಕೆ ಬೇವು ಬೆಲ್ಲ. ಇವರೇ ಸ್ವತಃ ಬೆಲ್ಲ. ಆದರೆ ಬೇವು ಎಷ್ಟು ತೊಗೊಂಡಿದ್ದಾರೆ ಅಂದರೆ ಜೀವನದಲ್ಲಿ ಅಷ್ಟು ಕಷ್ಟಗಳನ್ನ ಅರೆದು ಕುಡಿದು ಬಿಟ್ಟಿದ್ದಾರೆ. ಅಂಥ ಒಂದು ಬೇವಿನ ರಸ ಮೊದಲೇ ಮಾಡಿರ್ತಾರೆ ಅಂತಿಕೊಳ್ಳಿ. ಇವರಿಗೆ ಕುಡಿದಾದ್ಮೇಲೆ ಸಾಕು ಅಂತ ಎತ್ತಿಟ್ಬಿಡ್ತಾರೆ. ಸಾಕು ಅಂದಿದ್ದು ಇವರ ಗ್ಲಾಸಲ್ಲಿ ಹಾಕಿಟ್ಟಿರತಕ್ಕಂಥದ್ದು ಇವ್ರು ಕುಡಿತಕ್ಕಂಥದ್ದು ಬಿಟ್ಬಿಟ್ಟು ಇನ್ನೊಂದಷ್ಟು ಎಕ್ಸ್ಟ್ರಾ ಮಾಡಿರ್ತಾರಲ್ಲ, ಅದನ್ನು ಪ್ರಸಾದವಾಗಿ ಏನಾದರೂ ತೊಗೊತೀವಿ ಅಂತ ಇಟ್ಕೊಳ್ಳಿ. ಇವರಿಗೆ ಮಾಡಿರತಕ್ಕಂಥದ್ದು ಅದು ಯಂತ್ರ ಸ್ವರೂಪ, ನಮಗೆ ಔಷಧಿ ಸ್ವರೂಪ. ಅದಕ್ಕೆ ಔಷಧಂನಲ್ಲಿ ಯಾವತ್ತೂ ಆಕಾಶಂ ಪತಿತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಜೆ. ಕೇಶವಂ ಅಂದರೆ ಆತ್ಮವನ್ನು ಪರಿಪೂರ್ಣವಾಗಿ ಪರಿಶುದ್ಧಿ ಮಾಡ್ಕೊಳ್ತಕ್ಕಂಥವನು ಕೇಶವ. ಅಂಥವನು ನಾರಾಯಣ ಸ್ವರೂಪ ಅಂತ ಕರಿತೀವಿ. ಅದಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಕರಿತೀವಿ. ಇಂಥ ಒಂದು ವೈದ್ಯ ಅಂದರೆ ಗುರುಗಳ ಕೈಯಲ್ಲಿ ಯಂತ್ರವನ್ನು, ಗುರುಗಳ ಕೈಯಲ್ಲಿ ಔಷಧಿಯನ್ನು ಇಸ್ಕೊಂಡ್ರೆ ಬಹಳ ಉತ್ತಮ. ಅದಕ್ಕೆ ಯಾರ್ಯಾರು ರೋಗಿಷ್ಠರಿದ್ದೀರಾ, ಯಾರ್ಯಾರಿಗೆ ಕಷ್ಟಗಳ ಕಾರ್ಪಣ್ಯಗಳು ಭಾಳಷ್ಟಿವೆ, ಅಕಸ್ಮಾತ್ ನಿಮಗಿದ್ರೆ ಅದನ್ನು ಗುರುಗಳ ಹತ್ರ ಮಂತ್ರಿಸ್ಕೊಂಡು ಎತ್ಕೊಂಡು ಹೋಗಿ. ನಿಜಕ್ಕೂ
ಸಾಕ್ಷಿ ಅಂದರೆ ಅವ್ರ ಕೈಯಲ್ಲಿ ಹೀಗೆ ತಗೊಂಡ್ರೆ ಯಂತ್ರ ಮಂತ್ರ ತಂತ್ರ ದೋಷಗಳೆಲ್ಲವೂ ನಮ್ಮಲ್ಲಿರ್ತಕ್ಕಂಥ ಹೋಗಿ ಆ ರಕ್ಷೆ ಯಾವತ್ತಿರುತ್ತೆ. ಅದಕ್ಕೆ ಇವತ್ತು ಯಂತ್ರದ ದಿನ ಅಂತ ನಡೆಸ್ತೀವಿ. ಯಂತ್ರ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ದಿನ. ಅದಕ್ಕೋಸ್ಕರ ಎಲ್ಲರೂ ಏನು ಹೇಳ್ಬಿಡ್ತೀರಾ, ಮೇ 1ನೇ ತಾರೀಕು ಯಂತ್ರ ಸ್ವರೂಪ ಅಂತ ಕರೆದ್ಬಿಟ್ಟು ಮೇ 1 ಬಂದು ಯಾಂತ್ರಿಕ ದಿನ ಅಂತ ಹೇಳ್ತೀವಿ, ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರು ಏನು ಮಾಡ್ತಾರೆ, ಯಂತ್ರವನ್ನೇ ಪೂಜಾ ಪುರಸ್ಕಾರ. ಇದನ್ನು ಆಯುಧ ಪೂಜೆ ದಿವಸ ನಮಸ್ಕಾರ ಮಾಡ್ಕೊತೀವಿ, ಇಲ್ದರೆ ಕಾರ್ಮಿಕರ ದಿನಾಚರಣೆ ದಿವಸ ಯಂತ್ರಗಳ ಪೂಜೆ ಮಾಡ್ಕೊತೀವಿ. ಆದರೆ ನಿಜವಾದ ಯಂತ್ರ ಶಕ್ತಿಗಳನ್ನು ಪೂಜೆ ಮಾಡೋ ಸುದಿನ ಪರಶುರಾಮ ಜಯಂತಿ ಅಂದೇ. ಅದಕ್ಕೆ ಈ ಪರಶುರಾಮ ಜಯಂತಿಯಂದು ನಾವು ಅಪರೂಪವಾದ ಯಂತ್ರಗಳು ನಮ್ಮ ಮನೇಲಿ ಏನಿದೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರಾದರೂ ಕೊಟ್ಟಿರ್ತಾರೆ ಕಳ್ಸ್ವಾಮಿಗಳು ಅವರು ಇವರು ಎಲ್ಲ, ಯಾರಾದರೂ ಹೋಗ್ಬಿಟ್ಟು ದುಡ್ಡು ಕಾಸು ಕೊಟ್ಬಿಟ್ಟು ಯಾರಾದರೂ ಒಂದು ಮರದ ಕೆಳಗೆ ಕೂತಿರೋನ ಹತ್ರ ಇನ್ನೊಬ್ಬರ ಯಾರ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಒಂದು ಯಂತ್ರ ಮಾಡ್ಕೊಡ್ರಿ, ಒಂದು ಮಡಿಕೆ ಮಾಡ್ಕೊಡಿ ಅಂತ ಹೇಳಿ ಹುಚ್ಚು ಪೆದ್ದಾಗಿ ಮಾಡ್ಕೊಂಬಿಡೋದು. ಈ ಥರದ್ದು ಎಲ್ಲ ತಗೊಂಡು ತಿಪ್ಪೆಗುಂಡಿಗೆ ಬಿಸಾಕಿ ಹೇಳಿದ್ದೀನಿ. ಎತ್ಕೊಂಡು ಹೋಗಿ ನದಿಗಳಿಗೆ ಹಾಕ್ಬಿಟ್ಟು ಮನೆಯಿಂದ ಇವತ್ತು ಶುಚಿರ್ಭೂತ ಮಾಡಬೇಕು, ಶುಭ್ರತೆ ಮಾಡ್ಕೋಬೇಕು. ಗುರುಗಳ ಹತ್ರ ಒಂದು ಆಶೀರ್ವಾದ ಮಾಡಿಕೊಂಡು ಯಾವುದಾದ್ರೂ ಒಂದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಯಂತ್ರ ಅಂದರೆ, ಯಂತ್ರ ಅಂದರೆ ಸುಮ್ಮನೆ ಯಂತ್ರ ಕಟ್ಕೊಂಬಿಡೋದಲ್ಲ. ಗುರುಗಳ ಹತ್ರ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ವಿಭೂತಿ ಅಂತ ಇಟ್ಕೊಳ್ಳಿ. ಆ ವಿಭೂತಿ ಗಡ್ಡೆನೇ ಒಂದು ಕೊಟ್ಟರು ಅಂದರೆ ಅದು ಒಂದು ಯಂತ್ರ ಸ್ವರೂಪ. ಕಣ್ಣು ಗೊತ್ಕೊಂಡು ಪ್ರತಿದಿನ ಹಣೆಗೆ ಇಟ್ಕೊಳ್ಳಿ. ಮುಗಿದೋಯ್ತು, ನಿಮ್ಮ ಕಷ್ಟಗಳು ದೂರವಾಯಿತು. ಯಾರ್ಯಾರು ರೋಗರುಷ್ಟಿಗಳಿರ್ತೀರೋ, ರೋಗಿಷ್ಠರಾಗಿರ್ತೀವೋ, ಯಾರ್ಯಾರಿಗೆ ಮನೋವ್ಯಾಧಿ ಇರುತ್ತೋ, ಮನೋವ್ಯಾಧಿಗೆ ಮದ್ದಿಲ್ಲ ಅಂತೀವಿ. ಆದರೆ ಗುರುಗಳ ಹತ್ರ ಆಶೀರ್ವಾದ ಪಡ್ಕೊಂಡು ಏನಾದರೂ ವಿಭೂತಿ ತೊಗೊಂಡ್ರಿ, ಗುರುಗಳ ಹತ್ರ ಔಷಧಿಯನ್ನು ತೊಗೊಂಡ್ರಿ, ಮನೋವ್ಯಾಧಿ ಸರ್ವದಾ ಇರೋದೇ ಇಲ್ಲ. ಯಾವ ಕಾಲಕ್ಕೂ ಯಾವ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಪರಿಕಲ್ಪನೆ ಮಾಡ್ಕೊಳಕ್ಕಾಗದೇ ಇರೋದು ಕೂಡ ದೂರವಾಗತ್ತೆ. ನಿಜವಾಗ್ಲೂ ಆಗಲ್ಲ ಅನ್ನೋದು ಕೂಡ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ಧವ ಕಿಂ ವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಶ್ರೀರಾಮದೂತ ಕೃಪಾ ಸಿಂಧು ಯಾರೋ? ಆಂಜನೇಯ. ಅದಕ್ಕೆ ಆಂಜನೇಯ ಸಂಜೀವನಿ ಕೊಟ್ಟ ಹಾಗೆ ಇವತ್ತಿನ ದಿವಸ ನಮ್ಮ ಜೀವಂತ ಸಂಜೀವನಿ ಆಗಿರ್ತಕ್ಕಂಥವರೇ ಸಿದ್ಧಗಂಗಾ ಮಹಾಸ್ವಾಮಿಗಳು. ಅದಕ್ಕೆ ನೀವುಗಳು ಈ ವಯಸ್ಸಿನಲ್ಲಿ, ಆ ಮುಪ್ಪಿನ ವಯಸ್ಸಿನಲ್ಲಿ ಹೋಗ್ಬಿಟ್ಟು ಆ ಔಷಧಿನ ಹೀಗೆ ಮುಟ್ಸ್ಕೊಂಬಂದ್ಬಿಡಿ, ಮುಗಿದಾಯ್ತು. ಯಾವ ರೋಗ ಹತ್ರಕ್ಕೆ ಬರಲ್ಲ. ಏನು ಆಶೀರ್ವಾದ ತಲೆ ಮೇಲೆ ಕೈ ಇಟ್ಟರು ಅಂದರೆ ಮುಗೀತು. ಅವ್ರ ಕೈಯಿಂದ ಒಂದು ಪರಿಪೂರ್ಣವಾದ ಯಂತ್ರ ಕಟ್ಟಿದ್ರು ಅಂತ ಇಟ್ಕೊಳ್ಳಿ, ಪರಿವರ್ತನೆ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ನಾ ಭೂತೋ ನಾ ಭವಿಷ್ಯತಿ. ಅದಕ್ಕೆ ಊಟ ಉಪಚಾರಗಳನ್ನು ಅವ್ರ ಕೈಯಲ್ಲಿ ಬಡಿಸ್ಕೊಂಡಿದ್ದಾರಲ್ಲ ಅಂಥವ್ರಿಗೆ ಅನುಭವ ಭಾಳ ಚೆನ್ನಾಗಿರುತ್ತೆ. ಭಿಕ್ಷದವ್ರು ಭಾಳ ಜನ ಇರ್ತಾರೆ ಇಟ್ಕೊಳ್ಳಿ, ಹೊಟ್ಟೆ ಹಸು ಅಂತ ಕೂತ್ಕೊಂಡು ಲೈನಾಗಿ ಸಾರಿರ್ತಾರೆ. ಆ ಕಾಲದಲ್ಲಿ ಪಾಪ ಗುರುಗಳೇ ಬರೋರು, ಪಾತ್ರೆ ಇದೆಲ್ಲ ತೊಗೊಂಡು ಬಂದು ಬಡಿಸೋರು. ಇವ್ರಿಗೆ ಪಲ್ಯ ಆದರೂ ಬಡಿಸೋರು, ಇಲ್ಲ ಒಂದು ಮುದ್ದೆ ಏನಾದರೂ ಬಡಿಸೋರು, ಇಲ್ಲ ಸ್ವಲ್ಪ ಅನ್ನಕ್ಕೆ ಹುಳಿ ಸಾಂಬಾರು ಏನಾದರೂ ಹಾಕೋರು, ಈ ರೀತಿ ಏನೋ ಒಂದು ಹಾಕೋರು, ಅಥವಾ ಪಾಯಸವನ್ನು ಮೊದಲೇ ಬರೆಸ್ಕೊಂಡು ಹೋಗೋರು. ಇದೆಲ್ಲ ಭಾಳ ಚೆನ್ನಾಗಿ ಗುರುಗಳೇ ಮಾಡೋರು. ಪಾಪ ಈ ಕಾಲದಲ್ಲಿ ಕಷ್ಟ ಆಗುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ಬೆಳಗ್ಗೆ ಎದ್ದು ಪೂಜೆ ಪುನಸ್ಕಾರ ಮಾಡಿ ಅಡುಗೆ ಮನೆ ಕಡೆ ಒಂದು ಹೋಗಿ ಬಂದು ಆ ಅನ್ನವನ್ನು ಹೀಗೆ ಮುಟ್ಬಿಟ್ಟು ಅನ್ನಪೂರ್ಣೇಶ್ವರಿ ನೆನೆಸ್ಕೊಂಡು ಭಾಳ ಚೆನ್ನಾಗಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತಾರೆ. ಅದನ್ನು ಎಲ್ಲದರಲ್ಲೂ ಅನ್ನದಲ್ಲಿ ಬೆಳೆಸ್ಬಿಟ್ಟು ಪ್ರಸಾದವನ್ನು ಕೊಟ್ಬಿಟ್ರೆ ಅಂತೋ ಓಹೋ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಆ ಭಿಕ್ಷೆಗೆ ಒಂದು ಹೊಟ್ಟೆಗೆ ಉನ್ನ ಬಿದ್ದಾಗ ಹಬ್ಬಾಡ ಸಂತೃಪ್ತಿ ಸಿಗುತ್ತೆ ನೋಡಿ. ಅದಕ್ಕಿಂತ ಆನಂದ ಇನ್ನೊಂದು ಬೇಕಾ? ಜೀವಾನಂದ ಯಾವತ್ತು ಸಿಗಬೇಕು. ಹೀಗೆ ಗುರುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಯಾವತ್ತೂ ತಿಳ್ಕೊಳ್ಳಿ. ಎಲ್ಲ ಗುರುಗಳನ್ನು ಆಧರಿಸಬೇಕು, ಒಬ್ಬ ಗುರುಗಳನ್ನು ನಂಬಬೇಕು. ಅದರಲ್ಲಿ ನನಗೆ 33 ಜನ ಗುರುಗಳಲ್ಲಿರ್ತಕ್ಕಂಥ ವಿಚಾರದಲ್ಲಿ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಿಜವಾದ ಸದ್ಭಕ್ತರು ಯಾವತ್ತು ನನ್ನ ಕಾರ್ಯಕ್ರಮದಲ್ಲಿ ಯಾವ ಗುರುಗಳನ್ನು ನಾನು ತೋರಿಸ್ತೀನೋ, ನಿಜವಾದ ಶಿಷ್ಯವರ್ಗರವರು, ನಿಜವಾದ ಸಿದ್ಧಿಪುರುಷರವರು, ನಿಜವಾದ ಸದ್ಗುರುಗಳು ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥವ್ರು. ಯಾರ್ಯಾರಿಗೆ ಇನ್ನೂ ತೋರಿಸಿಲ್ವೋ ಇನ್ನಷ್ಟು ಕಾರ್ಯಕ್ರಮಗಳು ಇರುತ್ತೆ, ಆದರೆ ಇನ್ನೂ ನಿಜವಾಗ್ಲೂ ಬೇಡವೇ ಬೇಡ ಅಂತ ಹೇಳಿಬಿಡ್ತೀನಿ. ಅದು ಯಾಕೆ ಅನ್ನೋದು ನೀವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಅನ್ಸುತ್ತೆ. ಮಿಕ್ಕ ವಿಚಾರಗಳ ಮೇಡಮ್ ಅವ್ರ